ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರಾ? ಈ ವರ್ಷ ಅವರನ್ನ 1ನೇ ತರಗತಿಗೆ ಸೇರಿಸಬೇಕು ಅಂತ ನೀವೇನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಹೌದು ಸ್ನೇಹಿತರೆ, ಮಕ್ಕಳ ಅಡ್ಮಿಷನ್ ವಿಚಾರದಲ್ಲಿ ಟೆನ್ಷನ್ನಲ್ಲಿದ್ದ ರಾಜ್ಯದ ಲಕ್ಷಾಂತರ ಪೋಷಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇದೇ ಶೈಕ್ಷಣಿಕ ವರ್ಷದಿಂದ 1ನೇ ತರಗತಿಗೆ ಸೇರುವ ಮಕ್ಕಳ ವಯಸ್ಸು ಕಡ್ಡಾಯವಾಗಿ 6 ವರ್ಷ ಆಗಿರಲೇಬೇಕು ಅಂತ ಸರ್ಕಾರ ಆದೇಶ ಮಾಡಿತ್ತು. ಇದರಿಂದ ಸಾವಿರಾರು ಮಕ್ಕಳು ಕೇವಲ 1-2 ತಿಂಗಳು ವಯಸ್ಸು ಕಡಿಮೆ ಇದೆ ಅನ್ನೋ ಒಂದೇ ಕಾರಣಕ್ಕೆ ಮತ್ತೆ ಅದೇ UKGಯಲ್ಲಿ ಕೂರಬೇಕಾದ ಪರಿಸ್ಥಿತಿ ಬಂದಿತ್ತು. ನಮ್ಮ ಮಕ್ಕಳ 1 ವರ್ಷ ವೃಥಾ ಹಾಳಾಗತ್ತೆ, ದಯವಿಟ್ಟು ನಿಯಮ ಸಡಿಲಿಸಿ ಅಂತ ಪೋಷಕರು ಸರ್ಕಾರದ ಮೇಲೆ ದುಂಬಾಲು ಬಿದ್ದಿದ್ರು. ಪೋಷಕರ ಈ ಹೋರಾಟಕ್ಕೆ ಕೊನೆಗೂ ಮಣಿದಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ವಯೋಮಿತಿಯಲ್ಲಿ ಬರೋಬ್ಬರಿ 2 ತಿಂಗಳ ವಿನಾಯಿತಿ ಘೋಷಿಸಿದ್ದಾರೆ. ಹಾಗಾದ್ರೆ ಏನಿದು ಹೊಸ ನಿಯಮ? ಯಾವ ತಿಂಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ಈ ವಿನಾಯಿತಿಯ ಲಾಭ ಸಿಗಲಿದೆ? LKG ಮತ್ತು UKG ಪ್ರವೇಶಕ್ಕೂ ಈ ನಿಯಮ ಅನ್ವಯ ಆಗತ್ತಾ? ಇದರ ಬಗ್ಗೆ ಸ್ವತಃ ಸಚಿವರು ವಿಧಾನಸಭೆಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ವಿಧಾನಸಭೆಯಲ್ಲಿ ಈ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡ್ಬರೋಣ. 20ರ ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡುವ ಸಂಬಂಧ 60 ದಿನಗಳ ವಿನಾಯಿತಿಯನ್ನು ನೀಡಲಾಗಿರುತ್ತದೆ. ಅದರಂತೆ 2026-27ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾತಿ ನೀಡುವ ಸಂಬಂಧ 60 ದಿನಗಳ ಸಡಿಲಿಕೆಯನ್ನು ನೀಡಲಾಗುತ್ತದೆ ಹಾಗೂ ಈ ಸಂಬಂಧ ದಾಖಲಾತಿ ತಂತ್ರಾಂಶದಲ್ಲಿಯೂ ಸಹ ಬದಲಾವಣೆ ಮಾಡಲಾಗುವುದು ಎಂಬ ಮಾಹಿತಿಯನ್ನು ಸದನ ಗಮನಕ್ಕೆ ತರಲು ಬಯಸುತ್ತೇನೆ. ಆಮೇಲೆ ಇದು LKG UKGಗೂ ಕೂಡ ಅವರಿಗೆ ಅಡ್ಮಿಷನ್ಗೆ ತೊಂದರೆ ಆಗ್ತಾ ಇದೆ. ಅಲ್ಲಿಗೂ ಕೂಡ ಹೊಸದಾಗಿ ಒಂದು ಕಾನೂನನ್ನ ನಾವು ಆದಷ್ಟು ಬೇಗ ತಂದು ಇದನ್ನ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೆ ಈ ಸದನದ ಮೂಲಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 60 ದಿವಸ ಏನು ನಾವು ಇವಾಗ ಅವರಿಗೆ ಸಡಿಲಿಕೆಯನ್ನ ಕೊಡ್ತಾ ಇದೀವಿ, ಅದನ್ನ 60 ದಿವಸ ಅಂದ್ರೆ 6 ವರ್ಷ ಅಂದ್ರೆ 2 ತಿಂಗಳು 60 ದಿವಸದ ಒಂದು ರಿಯಾಯಿತಿಯನ್ನ ಇದನ್ನ ಕಾನೂನನ್ನ ತರ್ತಾ ಇದೀವಿ. ಮಾನ್ಯ ಸಭಾಪತಿಗಳೇ, ಇದು ಎಲ್ಲಾ ಪೇರೆಂಟ್ಸ್ಗೂ ಕೂಡ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದು LKG UKG ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಆಮೇಲೆ ಇದಕ್ಕೆ ರೆಗ್ಯುಲರೈಸ್ ಮಾಡೋದಕ್ಕೆ, ಯಾಕಂದ್ರೆ LKG UKG ಯಾವುದೇ ರೆಗ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಅದಕ್ಕೂ ಕೂಡ ರೆಗ್ಯುಲೇಟರಿ ಒಂದು ಆಕ್ಟ್ ಅನ್ನ ತಂದು ಇಲ್ಲ ರೂಲ್ಸ್ ಅನ್ನ ತಂದು ಇಲಾಖೆ ವತಿಯಿಂದ ಆದಷ್ಟು ಬೇಗ ನಾವು ಕಾನೂನನ್ನ ನೆಕ್ಸ್ಟ್ ಸಭೆಯಲ್ಲೂ ತಂದು ಮಂಡಿಸಿ ಅದನ್ನ ಕಾನೂನು ರೀತಿಯಲ್ಲಿ ತರ್ತಕ್ಕಂಥ ವ್ಯವಸ್ಥೆಯನ್ನ ಮಾನ್ಯ ಅಧ್ಯಕ್ಷರೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಶಿಕ್ಷಣ ಮಂತ್ರಿಗಳೇ ಮಾಡಿದಂತ ಇದನ್ನ ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಈ ಡಿಸಿಷನ್ ಸ್ವಾಗತ ಮಾಡ್ತೇವೆ. ಆದ್ರೆ ಪ್ರತಿ ಸರ್ತಿನೂ ಇದು ನಾವು ನಿಮ್ಗೆ ಮಾತಾಡಿ ಅಥವಾ ಬೇರೆ ಬೇರೆ ಪೇರೆಂಟ್ಸ್ ನಿಮ್ಗೆ ಮಾತಾಡೋಂಗ ಆಗಬಾರ್ದು. ಇದನ್ನ ಪರ್ಮನೆಂಟ್ ಆಗಿ ಮಾಡ್ಬಿಡ್ರಲ್ಲ. ಈಗ ಅದಕ್ಕೆ ಸರ್ಕ್ಯುಲರ್ ಚೇಂಜ್ ಮಾಡ್ಬಿಟ್ರೆ ಅದು ಪರ್ಮನೆಂಟ್ ಆಗಿ ಟಿಲ್ ದ ಟೈಮ್ ನೆಕ್ಸ್ಟ್ ಸರ್ಕ್ಯುಲರ್ ಬರೋ ತನಕ ಇದು ಅಪ್ಲಿಕೇಬಲ್ ಅಂತ ಮಾಡಿ. ಇಲ್ಲ, ಅದನ್ನ ಮಾಡೋಣ. ಮನೆ ಸಭಾಧ್ಯಕ್ಷ ಅವ್ರು ಹೇಳ್ತಕ್ಕಂಥದ್ದು ನಿಜಾನೇ. ಹೋದ್ಸತಿ ನಾವು ಸಡಿಲಿಕೆಯನ್ನ ಕೊಟ್ಟಿದ್ವಿ, ಯಾಕಂದ್ರೆ ಬಹಳ ಇದಾಯ್ತು. ಅದಾದ್ಮೇಲೂ ಕೂಡ LKGಗೆ ಮತ್ತೆ UKGಗೆ ರೆಗ್ಯುಲೇಟರಿ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಮತ್ತೆ ಅವರು ಯಾವ್ದೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಅರ್ಜೆಂಟ್ ಆಗಿ ಹೋಗಿ ಸೇರಿಸ್ಕೊಳ್ಳೋದು ಅವ್ರು ತಪ್ಪು ಮಾಡಿದ್ದಾರೆ. ಈಗ ಅವರಿಗೆ ಒಂದು ಕಾನೂನು ತಂದ ತಕ್ಷಣ ಅವಾಗ ರೆಗ್ಯುಲರ್ ಆಗಿ ಆಗ್ತದೆ. ನೀವು ಹೇಳ್ದಂಗೆ ಆದಷ್ಟು ಬೇಗ ಇದನ್ನ ತರ್ತಕ್ಕಂಥ ಆಕ್ಟ್ ಅಲ್ಲಿ ಇದೆ. ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ಅದು ಬ್ಲಾಕ್ ಆಗ್ತದೆ. ಬರೀ 6 ವರ್ಷ ಅಂತಾನೆ ತೋರಿಸ್ತದೆ. ಅದನ್ನು ಕೂಡ ಇಲಾಖೆಯವ್ರ ಜೊತೆಗೆ ಈಗ ಬೆಳಗ್ಗೆನೂ ಕೂಡ ನಾವು ಮಾತಾಡಿ ಇದು ಬಹಳ ತುರ್ತಾಗಿ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಪಾಪ ಭಯದಲ್ಲಿ ಎಲ್ಲಾ ಕಡೆನೂ ಓಡಾಡ್ತಾ ಇದಾರೆ ಅವ್ರು. ಇವತ್ತಿಂದ ಅವ್ರು ಆ ರೀತಿ ಎಲ್ಲೂ ಹೋಗೋದು ಬೇಡ. ಇದನ್ನ ಆದಷ್ಟು ಬೇಗ ಕಾನೂನನ್ನ ಮಾಡಿಸಿ ಮಂಡನೆನೂ ಕೂಡ ನಾನು ವಿಧಾನಸಭೆಗೆ LKG UKGಗೂ ಅಪ್ಲಿಕೇಬಲ್ ಆಗುತ್ತೆ. ಹೌದೌದು. ಈಗ LKG UKG ಎಲ್ಲದಕ್ಕೂ ಸಿಸ್ಟಮ್ ಅನ್ನ ಆಮೇಲೆ ಅಫಿಷಿಯಲ್ ಆಗಿ ಈ ಒಂದು ರೂಲಿಂಗ್ ಸ್ಟೇಟ್ಮೆಂಟ್ ಮಾಡಿದಿರಿ. ಕ್ವೆಶ್ಚನ್ ಅವರ್ ಸಿದ್ದು ಸವದಿ ನೋಡಿದ್ರಲ್ಲ ಸ್ನೇಹಿತರೆ, ಸಚಿವರು ಹೇಳಿದ ಹಾಗೆ 60 ದಿನಗಳ ಅಂದ್ರೆ 2 ತಿಂಗಳ ವಿನಾಯಿತಿಯನ್ನ ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ. ಅಸಲಿಗೆ ಈ ಗೊಂದಲ ಶುರುವಾಗಿದ್ದೇ 2022ರಲ್ಲಿ. ಆಗ ಸರ್ಕಾರ 1ನೇ ತರಗತಿಗೆ ಪ್ರವೇಶ ಪಡೆಯುವ ಮಗುವಿಗೆ 2026ರ ಜೂನ್ 1ಕ್ಕೆ ಕಡ್ಡಾಯವಾಗಿ 6 ವರ್ಷ ತುಂಬಿರಲೇಬೇಕು ಅಂತ ಆದೇಶ ಮಾಡಿತ್ತು. ಆದರೆ ಆ ಸಮಯದಲ್ಲಿ ಅನೇಕ ಪೋಷಕರು ಈ ಬಗ್ಗೆ ಗಮನ ಹರಿಸದೆ 4 ವರ್ಷ ತುಂಬುವ ಮುನ್ನವೇ LKG, 5 ವರ್ಷ ತುಂಬುವ ಮುನ್ನವೇ UKGಗೆ ಸೇರಿಸಿಬಿಟ್ಟಿದ್ರು.
ಈಗ UKG ಮುಗಿಸಿ 1ನೇ ಕ್ಲಾಸ್ಗೆ ಸೇರಿಸೋಣ ಅಂತ ಹೋದರೆ ಶಾಲೆಯವರು ಮಗುವಿಗೆ ಇನ್ನೂ 6 ವರ್ಷ ತುಂಬಿಲ್ಲ, ಮತ್ತೆ 1 ವರ್ಷ UKGಯಲ್ಲೇ ಓದಿಸಿ ಅಂತ ಹೇಳ್ತಿದ್ರು. ಇದರಿಂದ ಕೇವಲ 15 ದಿನ 20 ದಿನ ವಯಸ್ಸು ಕಡಿಮೆ ಇರುವ ಮಕ್ಕಳ ಭವಿಷ್ಯವು ಅತಂತ್ರವಾಗಿತ್ತು. ಮಗು ಮತ್ತೆ ಅದೇ ಕ್ಲಾಸ್ನಲ್ಲಿ ಕೂತ್ರೆ ಮಾನಸಿಕವಾಗಿ ಕುಗ್ಗಿ ಹೋಗುತ್ತೆ ಅನ್ನೋದು ಪೋಷಕರ ದೊಡ್ಡ ಆತಂಕವಾಗಿತ್ತು. ಪೋಷಕರು ನಮಗೆ 90 ದಿನಗಳು ಅಂದರೆ 3 ತಿಂಗಳು ವಿನಾಯಿತಿ ಕೊಡಿ ಅಂತ ಆಗ್ರಹಿಸಿದ್ರು. ಆದರೆ ಸರ್ಕಾರ ಕೊನೆಗೂ 60 ದಿನಗಳ ವಿನಾಯಿತಿಯನ್ನ ನೀಡಿದೆ. ಅಂದರೆ ಜೂನ್ 1ರ ಬದಲಾಗಿ ಆಗಸ್ಟ್ 1ರ ಒಳಗೆ ನಿಮ್ಮ ಮಗುವಿಗೆ 6 ವರ್ಷ ತುಂಬಿದ್ರೂ ನೀವು 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸಬಹುದು. ಒಟ್ಟಿನಲ್ಲಿ ಸರ್ಕಾರದ ಈ ನಿರ್ಧಾರದಿಂದ ಅದೆಷ್ಟೋ ಮಕ್ಕಳ ಒಂದು ಶೈಕ್ಷಣಿಕ ವರ್ಷ ಉಳಿದಂತಾಗಿದೆ. ಸ್ನೇಹಿತರೆ, 1ನೇ ತರಗತಿಗೆ 6 ವರ್ಷ ಕಡ್ಡಾಯ ಮಾಡಿರುವ ಸರ್ಕಾರದ ನಿಯಮ ಸರಿ ಇದೆಯಾ? ಸರ್ಕಾರ ನೀಡಿರುವ ಈ 60 ದಿನಗಳ ವಿನಾಯಿತಿ ಸಾಕಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ಮಾಹಿತಿ ಪ್ರತಿಯೊಬ್ಬ ಪೋಷಕರಿಗೂ ತಲುಪುವಂತೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.